ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. 8 ಏಪ್ರಿಲ್ 2022ರ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಇಂದಿನ ಒನ್ಲೈನ್ಗಳನ್ನು ನೋಡ್ತಾ ಹೋಗೋಣ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ರಿವಿಷನ್ ಮಾಡ್ದಂಗಾಗುತ್ತೆ ಮತ್ತು ಇನ್ನೊಂದಿಷ್ಟು ಒನ್ಲೈನರ್ಗಳನ್ನು ನಾನು ಕ್ವೆಶನ್ಸ್ ಅನ್ನ ಪ್ರತಿದಿನ ಕೊಡ್ತಾ ಹೋಗ್ತೀನಿ, ಅದನ್ನು ನೀವು ಫಾಲೋ ಅಪ್ ಮಾಡ್ಕೊಳ್ತಾ ಹೋಗಿ. ಅಲೆಕ್ಸಾಂಡರ್ ವುಸಿಕ್ ಅವರು ಸರ್ಬಿಯಾ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ಈ ಮೊದಲು ಅವರು 2017ರಲ್ಲಿ ಸರ್ಬಿಯಾದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು. 2022ರ ತನಕ 5 ವರ್ಷಗಳ ಕಾಲ. ಈಗ 2022ರಿಂದ 27ರ ತನಕ ಎರಡನೇ ಅವಧಿಗೆ ಸರ್ಬಿಯಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪಾಕಿಸ್ತಾನಿ ಗಾಯಕ ಅರೂಜ್ ಅಫ್ತಾಬ್ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಪಾಕಿಸ್ತಾನಿ ಮಹಿಳೆಯಾಗಿದ್ದಾರೆ. 2022ರ ಗ್ರಾಮಿ ಪ್ರಶಸ್ತಿಗಳಲ್ಲಿ ಮೊಹಬ್ಬತ್ ಹಾಡಿಗೆ ಅತ್ಯುತ್ತಮ ಜಾಗತಿಕ ಸಂಗೀತ ಪ್ರದರ್ಶನ ಪ್ರಶಸ್ತಿಯನ್ನು ಅವರು ಗೆದ್ದಿರ್ತಾರೆ. ಹರಿಯಾಣದ ಕೃಷಿ ಸಚಿವರಾದ JP ದಲಾಲ್ ಅವರು 10 ಕೋಟಿ ರೂಪಾಯಿಗಳ ಯೋಜನೆ ಮುಖ್ಯಮಂತ್ರಿ ಬಾಗ್ವಾನಿ ಬಿಮಾ ಯೋಜನೆ ಅನ್ನೋ ಪೋರ್ಟಲ್ ನ ಪ್ರಾರಂಭ ಮಾಡಿದ್ದಾರೆ. 10 ಕೋಟಿ ರೂಪಾಯಿಗಳ ಒಂದು ಮೊತ್ತವನ್ನು ಅದಕ್ಕೆ ನಿಗದಿಪಡಿಸಲಾಗಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯು ಡಾಕ್ಟರ್ ಇಯಾನ್ ಫ್ರೈ ಅವರನ್ನ ಮಾನವ ಹಕ್ಕುಗಳು ಮತ್ತು ಹವಾಮಾನ ಬದಲಾವಣೆಯ ಕುರಿತು ವಿಶ್ವದ ಮೊದಲ ಸ್ವತಂತ್ರ ತಜ್ಞರಾಗಿ ನೇಮಕ ಮಾಡಿದೆ. ಪ್ರಕೃತಿ ಹೆಸರಿನ ಮ್ಯಾಸ್ಕ್ಯಾಟ್ ಉತ್ತಮ ಪರಿಸರಕ್ಕಾಗಿ ನಮ್ಮ ಜೀವನ ಶೈಲಿಯಲ್ಲಿ ಸುಸ್ಥಿರವಾಗಿ ಅಳವಡಿಸಿಕೊಳ್ಳಬಹುದಾದ ಸಣ್ಣ ಬದಲಾವಣೆಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ಮಸ್ಕಟ್ ಅನ್ನ ಪ್ರಾರಂಭ ಮಾಡಲಾಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿಗಳಾದ MK ಸ್ಟಾಲಿನ್ ಅವರು ಕಾವಲ್ ಉತವಿ ಆಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಈ ಆಪ್ ನ ಉದ್ದೇಶ ತಮಿಳುನಾಡಿನ ನಾಗರಿಕರು ಯಾವುದೇ ತುರ್ತು ಸಮಯದಲ್ಲಿ ಪೊಲೀಸ್ ಸಹಾಯವನ್ನು ಪಡೆಯೋದಕ್ಕೆ ಅನುಕೂಲ ಆಗಲಿ ಅಂತ. ಇನ್ನು ಪೋಲಿಷ್ ದೇಶದ ಟೆನ್ನಿಸ್ ತಾರೆ ಈಗ ಸ್ವಿಯಾಟೆಕ್ ಅವರು ಜಪಾನ್ನ ನವೋಮಿ ಒಸಾಕಾ ಅವರನ್ನ 6-4, 6-0 ಸೆಟ್ಗಳಿಂದ ಸೋಲಿಸುವ ಮೂಲಕ 2022ನೇ ಸಾಲಿನ ಮಿಯಾಮಿ ಓಪನ್ ಟೆನ್ನಿಸ್ ಪಂದ್ಯಾವಳಿಯನ್ನ ಗೆದ್ದಿದ್ದಾರೆ. ಖ್ಯಾತ ಕವಿ ಮತ್ತು ಸಾಹಿತಿ ಪ್ರೊಫೆಸರ್ ರಾಮ್ ದರಶ್ ಮಿಶ್ರಾ ಅವರು ಮೇ ಟು ಯಹಾನ್ ಹೂ ಅನ್ನೋ ಕವನ ಸಂಕಲನಕ್ಕಾಗಿ 2021ನೇ ಸಾಲಿನ ಪ್ರತಿಷ್ಠಿತ KK ಬಿರ್ಲಾ ಫೌಂಡೇಶನ್ ಕೊಡ್ತಕ್ಕಂಥ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಪ್ರೊಫೆಸರ್ ರಾಮ್ ದರಶ್ ಮಿಶ್ರಾ ಮೇ ಟು ಯಹಾನ್ ಹೂ ಅನ್ನೋ ಒಂದು ಕವನ ಸಂಕಲನ, ಹಿಂದಿಯ ಕವನ ಸಂಕಲನ. ಇನ್ನು ಸೆಂಟ್ರಲ್ ಬ್ಯಾಂಕ್ ಆಫ್ ಚಿಲಿಯ ಗವರ್ನರ್ ಮಾರಿಯೋ ಮಾರ್ಸೆಲ್ ಅವರನ್ನ ಸೆಂಟ್ರಲ್ ಬ್ಯಾಂಕಿಂಗ್ ಅವಾರ್ಡ್ಸ್ 2022ನೇ ಸಾಲಿನ ವರ್ಷದ ಗವರ್ನರ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇವಿಷ್ಟು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಆನ್ಲೈನರ್ ಪ್ರಚಲಿತ ವಿದ್ಯಮಾನ ಮತ್ತು ರಿವಿಷನ್ ಪ್ರಶ್ನೆಗಳು. ಇವಾಗಿನ MCQಗಳನ್ನು ನೋಡ್ತಾ ಹೋಗೋಣ. ಗಂಗೌರ್ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಪ್ರಧಾನವಾಗಿ ಆಚರಣೆ ಮಾಡುತ್ತಾರೆ? ಸರಿಯಾದಂತ ಉತ್ತರ ರಾಜಸ್ಥಾನ. ಗಂಗೌರ್ ಹಬ್ಬವನ್ನ ಪ್ರಧಾನವಾಗಿ ರಾಜಸ್ಥಾನದಲ್ಲಿ ಆಚರಣೆ ಮಾಡ್ತಾರೆ. ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ 2 ವರ್ಷಗಳ ಅಂತರದ ನಂತರ ರಾಜಸ್ಥಾನದ ಪ್ರವಾಸೋದ್ಯಮ ಇಲಾಖೆ ಈ ಉತ್ಸವವನ್ನು ಆಯೋಜನೆ ಮಾಡ್ತಿದೆ. ಏಪ್ರಿಲ್ 3ರಿಂದ ಪ್ರಾರಂಭ ಆಗುತ್ತೆ ಉತ್ಸವ. 18 ದಿನಗಳ ಕಾಲ ನಡೆಯುತ್ತೆ. ಏಪ್ರಿಲ್ 21ರ ತನಕ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ರಾಜಸ್ಥಾನ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ವಿದೇಶಿ ಪ್ರವಾಸಿಗರಿಗೆ ರಾಜ್ಯ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಈ ಸಂದರ್ಭದಲ್ಲಿ ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ. ಭಾರತದ ಹೊಸ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕೆಳಗಿನ ಯಾರು ನೇಮಕವಾಗಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ವಿನಯ್ ಮೋಹನ್ ಕ್ವಾತ್ರಾ. ಭಾರತೀಯ ವಿದೇಶಾಂಗ ಸೇವೆಯ ಹಿರಿಯ ಅಧಿಕಾರಿ ವಿನಯ್ ಮೋಹನ್ ಅವರು ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. 1988ನೇ ಬ್ಯಾಚ್ನ IFS ಅಧಿಕಾರಿ. ಪ್ರಸ್ತುತ ಜನವರಿ 2020ರಿಂದ ಕಠ್ಮಂಡುವಿನಲ್ಲಿ ರಾಯಭಾರಿಯಾಗಿ ಸೇವೆಯನ್ನು ಮಾಡ್ತಿದ್ರು. ಈ ಮೊದಲು 2015ರಿಂದ 17ರವರೆಗೆ ಪ್ರಧಾನಮಂತ್ರಿಯವರ ಕಚೇರಿಯಲ್ಲಿ ಕೆಲಸ ಮಾಡಿದಂತಹ ಅನುಭವವನ್ನು ಹೊಂದಿದ್ದು, ಫ್ರಾನ್ಸ್ನಲ್ಲಿ ಭಾರತದ ರಾಯಭಾರಿಯಾಗಿ ಕೆಲಸ ಮಾಡಿದಂತ ಅನುಭವವನ್ನು ಕೂಡ ಹೊಂದಿದ್ದಾರೆ. ಹಾಲಿ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದಂತ ಹರ್ಷವರ್ಧನ್ ಶೃಂಗ್ಲಾ ಅವರ ಸ್ಥಾನಕ್ಕೆ ವಿನಯ್ ಮೋಹನ್ ಕ್ವಾತ್ರಾ ಅವರು ಬರ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ರಿಕಿ ಕ್ರೇಸ್ ಮತ್ತು ಫಾಲ್ಗುಣಿ ಶಾ ಇತ್ತೀಚೆಗೆ ಯಾವ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಮಿ ಪ್ರಶಸ್ತಿಗಳು. 64ನೇ ವಾರ್ಷಿಕ ಗ್ರಾಮಿ ಪ್ರಶಸ್ತಿಗಳಲ್ಲಿ ಇಬ್ಬರು ಭಾರತೀಯ ಸಂಗೀತಗಾರರು ವಿಜೇತರಾಗಿದ್ದಾರೆ. ಅವರೇ ರಿಕಿ ಕ್ರೇಸ್ ಮತ್ತು ಫಾಲ್ಗುಣಿ ಶಾ. ಸಂಯೋಜಕ ರಿಕಿ ಕ್ರೇಸ್ ತಮ್ಮ 2ನೇ ಗ್ರಾಮಿ ಪ್ರಶಸ್ತಿಯನ್ನ ಗೆದ್ದರೆ, ಭಾರತೀಯ ಅಮೆರಿಕನ್ ಗಾಯಕ ಗೀತರಚನೆಕಾರ ಫಾಲ್ಗುಣಿ ಶಾ ತಮ್ಮ ಅತ್ಯುತ್ತಮ ಮಕ್ಕಳ ಸಂಗೀತ ಆಲ್ಬಮ್ ವಿಭಾಗದಲ್ಲಿ ಎ ಕಲರ್ಫುಲ್ ವರ್ಲ್ಡ್ ಅನ್ನೋ ಒಂದು ಆಲ್ಬಮ್ಗೆ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ.
ಇತ್ತೀಚೆಗೆ ಬಿಡುಗಡೆಯಾದ ಪ್ರಕೃತಿ ಯಾವ ಕ್ಷೇತ್ರದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಇರ್ತಕ್ಕಂಥ ಮ್ಯಾಸ್ಕೆಟ್ ಆಗಿದೆ? ಇದನ್ನ ಆಲ್ರೆಡಿ ಒನ್ ಲೈನರ್ಗಳಲ್ಲಿ ನಿಮ್ಗೆ ಹೇಳಿದ್ದೀನಿ. ಪ್ಲಾಸ್ಟಿಕ್ ಮಾಲಿನ್ಯದ ಕುರಿತಾಗಿ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತ ಜಾಗೃತಿ ಕಾರ್ಯಕ್ರಮ ಇದು. ಕೇಂದ್ರದ ಪರಿಸರ ಸಚಿವರು ಪ್ರೆಸೆಂಟ್ ಇರತಕ್ಕಂಥವರು ಭೂಪೇಂದ್ರ ಯಾದವ್ ಅವರು ಪ್ರಕೃತಿ ಎಂಬ ಮ್ಯಾಸ್ಕೆಟ್ ಅನ್ನ ಪ್ರಾರಂಭ ಮಾಡಿದ್ದು, ಪ್ಲಾಸ್ಟಿಕ್ ಮಾಲಿನ್ಯವನ್ನ ತಡೆಯುವ ನಿಟ್ಟಿನಲ್ಲಿ ಜನಜೀವನದಲ್ಲಿ ಮಾಡಿಕೊಳ್ಬೇಕಾದಂತ ಸಣ್ಣ ಬದಲಾವಣೆಗಳ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶ. ಹೈಡ್ರೋಜನ್ ಅನ್ನು ಸುಡುವ ಮೂಲಕ ಗ್ರೀನ್ ಸ್ಟೀಲ್ ಅನ್ನು ಉತ್ಪಾದಿಸುವ ಪ್ರಾಯೋಗಿಕ ಯೋಜನೆಯನ್ನ ಯಾವ ದೇಶ ಪ್ರಾರಂಭಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವೀಡನ್. ಕೋಕಿಂಗ್ ಕಲ್ಲಿದ್ದಲನ್ನ ಸುಡುವುದರಿಂದ ಹೈಡ್ರೋಜನ್ ಅನ್ನ ಸುಡುವ ಪ್ರಕ್ರಿಯೆಗೆ ಬದಲಾಯಿಸುವ ಮೂಲಕ ಉಕ್ಕಿನ ಉತ್ಪಾದನೆಯಲ್ಲಿ ತೊಡಗಿರುವ ಇಂಗಾಲದ ಹೊರಸೂಸುವಿಕೆಯನ್ನ ಕಡಿಮೆ ಮಾಡಲು ಸ್ವೀಡನ್ ಪ್ರಾಯೋಗಿಕ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಹೈಬ್ರಿಡ್ ಅಥವಾ ಹೈಡ್ರೋಜನ್ ಬ್ರೇಕ್ ಥ್ರೋ ಕಬ್ಬಿಣದ ತಯಾರಿಕಾ ತಂತ್ರಜ್ಞಾನವು ಉಕ್ಕಿನ ದೈತ್ಯ ಎಸ್ಎಸ್ಎಬಿ ಗಣಿಗಾರಿಕೆ ಕಂಪನಿ ಎಲ್ಕೆಎಬಿ ಮತ್ತು ಸ್ವೀಡಿಷ್ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಸಂಸ್ಥೆ ವ್ಯಾಟೆನ್ಫಾಲ್ ನಡುವೆ ಈ ಒಂದು ಕಾರ್ಯಕ್ರಮ ಇಷ್ಟು ಕಂಪನಿಗಳ ನಡುವಿನ ಜಂಟಿ ಉದ್ಯಮವಾಗಿರುತ್ತೆ. ವರ್ಲ್ಡ್ ಸ್ಟೀಲ್ ಅಸೋಸಿಯೇಷನ್ ಪ್ರಕಾರ ಪ್ರತಿ ಮೆಟ್ರಿಕ್ ಟನ್ ಉಕ್ಕಿನ 2 ಪಟ್ಟು ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಸೂಸುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂತ ನೀಲಿ ನೈಲ್ ನದಿ ಯಾವ ದೇಶದಲ್ಲಿ ಹುಟ್ಟುತ್ತೆ? ಆಯ್ಕೆಗಳನ್ನು ನೋಡ್ಕೊಳ್ಳಿ. ಸರಿಯಾದಂತ ಉತ್ತರ ಈ ಪ್ರಶ್ನೆಗೆ ಇಥಿಯೋಪಿಯಾ. ನೈಲ್ ನದಿ ಅಂಗಸಂಸ್ಥೆಯಾದ ಬ್ಲೂ ನೈಲ್. ನೈಲ್ ನದಿ ಇದೆ, ನೀಲಿ ನೈಲ್ ಅಂದ್ರೆ ಅದರದೇ ಒಂದು ನದಿ. ಇಥಿಯೋಪಿಯಾದ ತಾನಾ ಸರೋವರದಲ್ಲಿ ಹುಟ್ಟುತ್ತೆ ಮತ್ತು ಇಥಿಯೋಪಿಯಾ ಮತ್ತು ಸುಡಾನ್ ದೇಶಗಳ ಮೂಲಕ ಪ್ರಯಾಣ ಮಾಡುತ್ತೆ. ಸುಡಾನ್ನ ಸೆನ್ನಾರ್ ಪ್ರಾಂತ್ಯದಲ್ಲಿ ಬ್ಲೂ ನೈಲ್ ನದಿಯಲ್ಲಿ ಸಂಭವಿಸಿದ ಹಡಗು ಅಪಘಾತದಲ್ಲಿ 23 ಜನ ಇತ್ತೀಚೆಗೆ ಸಾವನ್ನಪ್ಪಿದ್ರು. ಅವರೆಲ್ಲ ಕೂಡ ಮಹಿಳೆಯರೇ ಆಗಿದ್ರು. ಬ್ಲೂ ನೈಲ್ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಜನರು ಮತ್ತು ಸರಕುಗಳಿಗೆ ಪ್ರಮುಖ ಸಾರಿಗೆಯ ಮಾರ್ಗ ಆಗಿದೆ. ಇದನ್ನ ನೀವು ಗಮನದಲ್ಲಿಟ್ಕೋಬೇಕು. ಸೊ ಈ ಇನ್ಸಿಡೆಂಟ್ ಆಗಿದೆಯಲ್ಲ, ಇದರಿಂದನೇ ಇತ್ತೀಚೆಗೆ ಇದು ಸುದ್ದಿಯಲ್ಲಿತ್ತು. ನೆಕ್ಸ್ಟ್ ಪ್ರಶ್ನೆ, ವ್ಯಾಗ್ನರ್ ಗ್ರೂಪ್ ಯಾವ ದೇಶದ ಖಾಸಗಿ ಮಿಲಿಟರಿ ಕಂಪನಿ ಆಗಿದೆ? ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ, ಇಂಪಾರ್ಟೆಂಟ್ ಕ್ವಶನ್. ವ್ಯಾಗ್ನರ್ ರಷ್ಯಾ. ವ್ಯಾಗ್ನರ್ ಗ್ರೂಪ್ ಅನ್ನೋದು ರಷ್ಯಾದ ಖಾಸಗಿ ಮಿಲಿಟರಿ ಕಂಪನಿ. ಬ್ರಿಟಿಷ್ ಮಿಲಿಟರಿ ಗುಪ್ತಚರರ ಪ್ರಕಾರ ವ್ಯಾಗ್ನರ್ ಗ್ರೂಪ್ನಿಂದ 1,000 ಸೈನಿಕರನ್ನ ಪೂರ್ವ ಉಕ್ರೇನ್ಗೆ ನಿಯೋಜನೆ ಮಾಡಲಾಗಿದೆ. ಈ ಗುಂಪು ಕಳೆದ 8 ವರ್ಷಗಳಿಂದ ಉಕ್ರೇನ್, ಸಿರಿಯಾ ಮತ್ತು ಆಫ್ರಿಕನ್ ದೇಶಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡತಕ್ಕಂಥ ಮಿಲಿಟರಿ ಕಂಪನಿಯಾಗಿದೆ. ಇದು ಯುದ್ಧ ಅಪರಾಧಗಳು, ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪವನ್ನ ಪದೇ ಪದೇ ಎದುರಿಸ್ತಾ ಇದೆ. 2014ರಲ್ಲಿ ಕ್ರೈಮಿಯಾವನ್ನು ರಷ್ಯಾ ಸ್ವಾಧೀನಪಡಿಸಿಕೊಂಡ ಸಂದರ್ಭದಲ್ಲಿ ವ್ಯಾಗ್ನರ್ ಗ್ರೂಪ್ ಅನ್ನ ರಷ್ಯಾದವರು ಪ್ರಪ್ರಥಮ ಬಾರಿಗೆ ಕಾರ್ಯಾಚರಣೆಗೆ ಬಳಸಿದ್ರು. ಒಮಿಕ್ರಾನ್ನ ರೂಪಾಂತರಿ ತಳಿ XE ಭಾರತದ ಯಾವ ನಗರದಲ್ಲಿ ಪತ್ತೆಯಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂಬೈ. ಬ್ರಿಟನ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಡೀ ವಿಶ್ವದಲ್ಲೇ ಪತ್ತೆಯಾಗಿತ್ತು. XE ರೂಪಾಂತರಿ ತಳಿ ಮೊದಲ ವೈರಾಣು ಮುಂಬೈನಲ್ಲಿ ಪತ್ತೆಯಾಗಿದೆ. ಒಮಿಕ್ರಾನ್ ತಳಿಯ BA1, BA2 ತಳಿಗಳು ಸಮ್ಮಿಲಿತವಾಗಿ ಈ ಹೊಸ ತಳಿ ಹುಟ್ಟಿಕೊಂಡಿದೆ. ಇದು ಕೊರೋನಾದ ಯಾವುದೇ ತಳಿಗಳಿಗಿಂತ ತ್ವರಿತವಾಗಿ ಹರಡುವ ಗುಣವನ್ನು ಹೊಂದಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಫೋರ್ಬ್ಸ್ ಕರ್ನಾಟಕದ ಟಾಪ್ 10 ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ? ಫೋರ್ಬ್ಸ್ ರವರು ಬಿಡುಗಡೆ ಮಾಡಿರ್ತಕ್ಕಂಥ ಕರ್ನಾಟಕದ ಮೊದಲ 10 ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥವರು ಅಜೀಂ ಪ್ರೇಮ್ಜಿ. ಅಜೀಂ ಪ್ರೇಮ್ಜಿ ಅವರು 73,500 ಕೋಟಿ ರೂಪಾಯಿಗಳ ಒಟ್ಟು ಆಸ್ತಿಯ ಮೌಲ್ಯ ಜೊತೆ ಅಗ್ರಸ್ಥಾನವನ್ನು ಕೈಗೊಂಡ್ರೆ, ನಾರಾಯಣ ಮೂರ್ತಿ ಅವರು, ಇನ್ಫೋಸಿಸ್ ನಾರಾಯಣ ಮೂರ್ತಿ 33,000 ಕೋಟಿ ರೂಪಾಯಿಗಳ ಮೂಲಕ 2ನೇ ಸ್ಥಾನ. ಸೇನಾಪತಿ ಗೋಪಾಲಕೃಷ್ಣ ಅವರು 3ನೇ ಸ್ಥಾನ. ರವೀಂದ್ರನ್ ದಿವ್ಯಾ 4ನೇ ಸ್ಥಾನ. ನಂದನ್ ನೀಲಕಣಿ 5, ಕಿರಣ್ ಮಂಜುದಾರ್ ಶಾ 6, ಕೆ ದಿನೇಶ್ 7, ಬಾಬು ಕಲ್ಯಾಣ್ 8, ಶಿಬುಲಾಲ್ 9, ಜಿತೇಂದ್ರ ವಿರ್ವಾನಿ 10ನೇ ಸ್ಥಾನವನ್ನ ಪಡೆದುಕೊಂಡಿರ್ತಾರೆ. ಇನ್ನು ವಿಶ್ವದ ಪಟ್ಟಿಗೆ ಹೋದ್ರೆ ಫೋರ್ಬ್ಸ್ ಮ್ಯಾಗಜಿನ್ 2022ರ ಶ್ರೀಮಂತರ ಪಟ್ಟಿಯಲ್ಲಿ ಎಲಾನ್ ಮಸ್ಕ್ ಅಗ್ರಸ್ಥಾನವನ್ನ ಪಡೆದುಕೊಂಡಿದ್ದಾರೆ. 16.42 ಲಕ್ಷ ಕೋಟಿ ರೂಪಾಯಿಗಳು. 2ನೇ ಸ್ಥಾನದಲ್ಲಿ ಜೆಫ್ ಬೆಜೋಸ್, 3ನೇ ಸ್ಥಾನದಲ್ಲಿ ಬರ್ನಾರ್ಡ್ ಅರ್ನಾಲ್ಡ್.
ಇನ್ನು ನಮ್ಮ ಭಾರತದ ಮುಖೇಶ್ ಅಂಬಾನಿ ವಿಶ್ವದ ಅಗ್ರಮಾನ್ಯರ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದ್ದಾರೆ ಮತ್ತು ಗೌತಮ್ ಅದಾನಿ 11ನೇ ಸ್ಥಾನದಲ್ಲಿದ್ದಾರೆ. ಭಾರತದ ಯಾವ ರಾಜ್ಯದಲ್ಲಿ ಜಗತ್ತಿನ ಅತಿದೊಡ್ಡ ಚರ್ಚು ನಿರ್ಮಾಣವಾಗಲಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿಜೋರಾಂನಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡದಾದ ಚರ್ಚನ್ನ ಮಿಜೋರಾಂನ ಸರ್ಪೀಚು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಅಂತ ಮಿಜೋರಾಂನ ಕ್ರೈಸ್ತ ಸಂಸ್ಥೆಯೊಂದು ಹೇಳಿದೆ. ಝೋಪೆಟ್ ಎಂದು ಕರೆಯಲಾಗುವ ಮಿಜೋ ಬುಡಕಟ್ಟು ಜನರಿಗೆ ಸೇರಿದಂತ ಚರ್ಚು ಇದಾಗಿದೆ. ಇಲ್ಲಿ ನಾವು ನೋಡ್ಕೊಂಡ್ರೆ ಈ ಚರ್ಚ್ ಅನ್ನು 23,809 ಚದರ ಮೀಟರ್ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಅಂತ ಅಂದಾಜು ಮಾಡಿದ್ದಾರೆ. ವ್ಯಾಟಿಕನ್ ನಗರದ ಸೆಂಟ್ ಪೀಟರ್ಸ್ ಬ್ಯಾಸಿಲಿನಾ ಪ್ರೆಸೆಂಟ್ ಇರತಕ್ಕಂಥ ಅತಿ ದೊಡ್ಡ ಚರ್ಚ್, ಅದಕ್ಕಿಂತ 809 ಚದರ ಮೀಟರ್ ಹೆಚ್ಚು ವಿಸ್ತೀರ್ಣದಲ್ಲಿ ಈ ಒಂದು ಚರ್ಚ್ ಅನ್ನು ನಿರ್ಮಾಣ ಮಾಡಿ ಜಗತ್ತಿನ ಅತಿ ದೊಡ್ಡ ಚರ್ಚ್ ಅನ್ನೋ ಒಂದು ಖ್ಯಾತಿಯನ್ನು ಪಡೆಯುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಪ್ರೆಸೆಂಟ್ ಇರತಕ್ಕಂಥದ್ದು ಯಾವುದು? ವ್ಯಾಟಿಕನ್ ನಗರದಲ್ಲಿರ್ತಕ್ಕಂಥ ಸೆಂಟ್ ಪೀಟರ್ಸ್ ಬ್ಯಾಸಿಲಿನಾ ಜಗತ್ತಿನ ಅತಿ ದೊಡ್ಡ ಚರ್ಚ್ ಆಗಿದೆ. ಸೊ ಭಾರತದಲ್ಲಿ ಮಿಜೋರಾಂ ಅಲ್ಲಿ ಏನಾದ್ರು ಇದು ನಿರ್ಮಾಣ ಆದ್ರೆ ಭಾರತದಲ್ಲಿ ಜಗತ್ತಿನ ಅತಿ ದೊಡ್ಡ ಚರ್ಚ್ ಆಗುತ್ತೆ. ಯಾವ ರಾಜ್ಯ ಸರ್ಕಾರ 2022 ಮತ್ತು 23ನೇ ಸಾಲನ್ನ ಕಲಿಕಾ ಚೇತರಿಕೆ ವರ್ಷ ಎಂದು ಘೋಷಿಸಿದೆ? ಸೊ ಪ್ರಶ್ನೆಗೆ ಸರಿಯಾದಂತ ಉತ್ತರ ಕರ್ನಾಟಕ. ಪ್ರಸ್ತುತ 2022 ಮತ್ತು 23ನೇ ಶೈಕ್ಷಣಿಕ ವರ್ಷವನ್ನ ಕಲಿಕಾ ಚೇತರಿಕೆ ವರ್ಷ ಎಂದು ಘೋಷಿಸಲಾಗಿದೆ ಎಂದು ಶಿಕ್ಷಣ ಸಚಿವರಾದ ನಾಗೇಶ್ ಅವರು ತಿಳಿಸಿರುತ್ತಾರೆ. ಬೆಂಗಳೂರಿನಲ್ಲಿ ನಡೆದಂತ ಕಲಿಕಾ ಚೇತರಿಕೆ ರಾಜ್ಯ ಮಟ್ಟದ ಕಾರ್ಯಾಗಾರದಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಕರ ಸಂಘ ಹಾಗೂ ಶಿಕ್ಷಣ ಅಧಿಕಾರಿಗಳ ಸಂಘದ ಪ್ರತಿನಿಧಿಗಳನ್ನ ಉದ್ದೇಶಿಸಿ ಮಾತನಾಡಿ, ಕೊರೋನಾ ಸೋಂಕಿನಿಂದ ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚು ನಷ್ಟವಾಗಿದೆ. ಶೈಕ್ಷಣಿಕ ಜೀವನದ 2 ಅಮೂಲ್ಯ ವರ್ಷಗಳನ್ನ ಮಕ್ಕಳು ಕಳೆದುಕೊಂಡಿದ್ದಾರೆ. ಸೊ ಕಳೆದುಕೊಂಡಿರುವುದನ್ನ ಸರಿದೂಗಿಸೋಕಾಗದೇ ಇದ್ರೂ ಕೂಡ ಸರಿದೂಗಿಸುವ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ 2022 ಮತ್ತು 23ನೇ ಸಾಲಿನ ವರ್ಷವನ್ನ ಕಲಿಕಾ ಚೇತರಿಕೆ ವರ್ಷ ಎಂದು ಘೋಷಣೆ ಮಾಡಿದೆ. ನಿನ್ನೆಯ ಪ್ರಶ್ನೆ, ಡಾಕ್ಟರ್ ರೇಣು ಸಿಂಗ್ ಅವರನ್ನ FRI ಅರಣ್ಯ ಸಂಶೋಧನಾ ಸಂಸ್ಥೆಯ ಮುಂದಿನ ನಿರ್ದೇಶಕಿಯಾಗಿ ನೇಮಕ ಮಾಡಿದೆ. ಸೊ ಹಾಗಿದ್ರೆ FRI ಎಲ್ಲಿದೆ ಅಂತ ಕೇಳಿದೆ. ಅದು ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ ಅಲ್ಲಿ ಕಂಡುಬರುತ್ತೆ. ಉತ್ತರ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಕಡಲ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತಾರೆ? 5 ಏಪ್ರಿಲ್, 4 ಏಪ್ರಿಲ್, 3 ಏಪ್ರಿಲ್, 2 ಏಪ್ರಿಲ್. ನಿಮ್ಮ ಉತ್ತರವನ್ನ ತಪ್ಪದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಅನ್ನು ಕೊಡಲಾಗಿದೆ sbkkanada.com. ಗೂಗಲ್ ನಲ್ಲಿ ಹೋಗಿ sbkkanada.com ಅಂತ ಸರ್ಚ್ ಮಾಡಿ. ಈ ದಿನದ GK ಮತ್ತು ಕರೆಂಟ್ ಅಫೇರ್ಸ್ ನ ಕ್ವಿಜ್ ಪ್ರಶ್ನೆಗಳನ್ನ ನಮ್ಮ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಹೋಗಿ ನೀವು ಅಟೆಂಡ್ ಮಾಡಬಹುದು. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ಲರಿಗೂ ಧನ್ಯವಾದಗಳು.